ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕೇತನ್ ಹಾಗೆ ಸಿಯಾ ಅಂದಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುವಂಥದ್ದು, ಪಾಪ ಕೇತನ್ ಈಗ ಹತ್ಯೆ ಆಗಿರುವಂತಹ ವ್ಯಕ್ತಿ. 2-3 ದಿನದಿಂದ ಸಂಚಲನ ಮೂಡಿಸ್ತಿರುವಂತಹ ಹೆಸರು. ಈಗೆಲ್ಲ ಆಸ್ತಿ ವಿಚಾರಕ್ಕೆ ಹೊಡೆದಾಟ ಮಾಡಿಕೊಂಡು ಒಬ್ರು ಇನ್ನೊಬ್ರನ್ನ ಕೊಲೆ ಮಾಡುವಂಥದ್ದು ಅದೆಲ್ಲ ಕಡಿಮೆ ಆಗಿದೆ. ಈಗೇನಿದ್ರು ಮದುವೆ ಅಂದಿದ ತಕ್ಷಣ ಸಾಕು, ಮದುವೆ ಆದಮೇಲೆ ಕೊಲೆ ಮಾಡುವಂಥದ್ದು, ಮದುವೆ ಆಗಿ ಫಸ್ಟ್ ನೈಟಲ್ಲಿ ಕೊಲೆ ಮಾಡುವಂಥದ್ದು ಟ್ರೆಂಡಿಂಗಲ್ಲಿತ್ತು. ಈಗ ನೋಡಿ, ಇನ್ನೊಂದು ಟ್ರೆಂಡಿಂಗ್ ಶುರುವಾಗಿದೆ. ಮದುವೆಗಿಂತ ಮುಂಚೆನೆ ಹೊರಗಡೆ ಕರ್ಕೊಂಡೋಗಿ ಭಾವಿ ಪತಿಯನ್ನ ಅಥವಾ ಭಾವಿ ಪತ್ನಿಯನ್ನ ಕೊಲೆ ಮಾಡುವಂಥದ್ದು. ನೋಡಿ, ಈ ಕೇತನ್ ಅನ್ನುವಂತಹ ವ್ಯಕ್ತಿಯನ್ನ ಇದೇ ಮೊದಲನೇ ಬಾರಿ ಏನು ಹತ್ಯೆ ಮಾಡಬೇಕು ಅಂತ ಹೊರಟೋಳಲ್ಲ, ಇದು 3ನೇ ಬಾರಿ ಅವಳಿಗೆ ಸಕ್ಸಸ್ ಸಿಕ್ಕಿರುವಂಥದ್ದು. ಪಾಪ ಕೇತನ್ ಈಗ ಹತ್ಯೆ ಆಗಿರುವಂತಹ ವ್ಯಕ್ತಿ. ಇದು ಮೊದಲನೇ ಸತಿನೇ ಪಾಪ ಕೇತನನ್ನ ಸಾಯಿಸಕ್ಕೆ ಹೋಗಿದ್ದಾಳೆ, ಮೊದಲನೇ ಸತಿನೇ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಇಲ್ಲ, ಇದು 3ನೇ ಬಾರಿ. ಎಲ್ಲೆಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮದುವೆಗೆ ಮುನ್ನವೇ ವರನ ಹತ್ಯೆಗೆ 3 ಬಾರಿ ಯತ್ನಿಸಿದಂತಹ ಸಿಯಾ ಈ ಪುಣೆ ಪ್ರಕರಣದಲ್ಲಿ ಬೆಚ್ಚಿ ಬೀಳಿಸುವಂತಹ ಸತ್ಯ. ರಿಯಲ್ ಎಸ್ಟೇಟ್ ಕಂಪನಿ ನಿರ್ದೇಶಕ ಕೇತನ್ ವಿಶಾಲ್ ಅಗರ್ವಾಲ್ ಹತ್ಯೆ ಪ್ರಕರಣ ಚರ್ಚೆಗೆ ಈಗ ಗ್ರಾಸವಾಗಿದೆ. ಈ ಕೇತನ್ ತನ್ನ ಭಾವಿ ಪತ್ನಿಯನ್ನ ಎಷ್ಟು ಪ್ರೀತಿ ಮಾಡ್ತಿದ್ದರು ಎಂಬುದಕ್ಕೆ ಈ ವಿಡಿಯೋ ಮೂಲಕ ನೀವು ನೋಡಬಹುದು. ಈ ವಿಡಿಯೋನೇ ಸಾಕ್ಷಿ ಅಂತ ಹೇಳಬಹುದು. ಈ ಕೊಲೆಪಾತಕಿ ಸಿಯಾ ಮೊದಲು ಕೇತನ್ ಹತ್ಯೆಗೆ ಪ್ರಯತ್ನಿಸಿ ವಿಫಲವಾಗಿದ್ಲು ಎಂಬುದು ಕೂಡ ಗೊತ್ತಾಗಿದೆ. ಈಗ ಈ ಜೂನ್ 14ನೇ ತಾರೀಕಿನಂದೇ ಮೊದಲ ಪ್ರಯತ್ನ ನಡೆದಿತ್ತು. ಕೇತನ್ ಭಾವಿ ಪತ್ನಿ ಸಿಯಾ ಕೇತನ್ ಕತೆ ಮುಗಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾಳೆ ಈಗ. ಆದರೆ ಪ್ರೇಮಿ ಜೊತೆ ಸೇರ್ಕೊಂಡು ತನ್ನನ್ನು ಅಪಾರವಾಗಿ ಪ್ರೀತಿ ಮಾಡ್ತಿದ್ದಂತಹ ಕೇತನ್ ಜೀವ ಬಲಿ ಪಡೆದಿದ್ದಾಳೆ. ಜೂನ್ 19ನೇ ತಾರೀಕಿನಂದು ಕೇತನ್ ಹಾಗೆ ಸಿಯಾ ಮೋಸಕ್ಕೆ ಬಲಿಯಾಗಿದ್ದಾರೆ. ಆದರೆ ಜೂನ್ 14ನೇ ತಾರೀಕಿನಂದು ಕೇತನನ್ನ ಕೊಲ್ಲಲು ಮೊದಲು ಪ್ರಯತ್ನ ನಡೆದಿತ್ತು. ಸಿಯಾ ಕೇತನ್ ಅವರನ್ನ ಲೋಹಗಡ ಕೋಟೆಗೆ ಕರೆದುಕೊಂಡು ಹೋಗಿದ್ಲು. ಸಿಯಾ ಪ್ರೇಮಿ ಚೇತನ್ ಚೌಧರಿ ಈ ಪ್ಲಾನ್ ಭಾಗವಾಗಿದ್ದ. ಅಂದ್ರೆ ಸಿಯಾ ಜೊತೆಗೆ ಅವಳ ಪ್ರೇಮಿಯಾಗಿದ್ದಂತಹ ಚೇತನ್ ಚೌಧರಿ ಈ ಪ್ಲಾನ್ನ ಭಾಗವಾಗಿದ್ದ. ಹಾವಿನ ನೆಪ ಹೇಳಿ ಸಿಯಾ ಕೇತನ್ ಅವರನ್ನ ತಪ್ಪಿಕೊಳ್ಳುವಂತಹ ನಾಟಕವನ್ನ ಆಡಿ ಪ್ರಪಾತಕ್ಕೆ ತಳ್ಳುವಂತಹ ಪ್ರಯತ್ನವನ್ನ ನಡೆಸಿದ್ಲು. ಆದರೆ ಕೇತನ್ ಬಚಾವಾಗಿದ್ದ. ಸಿಯಾ ಹಾವು ಅಂತ ಕೆರ್ಚಿದ್ರಿಂದ ಆತನ ಗಮನ ಬೇರೆಡೆಗೆ ಹೋಗಿತ್ತು. ಇದೊಂದು ಸಂಚು ಎಂಬ ಸತ್ಯ ಪಾಪ ಕೇತನ್ ಅವರಿಗೆ ಬರಲಿಲ್ಲ. ಅದೇ ಜಾಗದಲ್ಲಿ 2ನೇ ಪ್ರಯತ್ನ ಸಿಯಾ ತನ್ನ ಹುಟ್ಟುಹಬ್ಬದಂದು ಮತ್ತೆ ಅದೇ ಜಾಗವನ್ನ ಹತ್ಯೆಗೆ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಈಗ 1ನೇ ಸತಿ ಆಯ್ತು, 2ನೇ ಬಾರಿ ಕೂಡ ಅವಳ ಹುಟ್ಟುಹಬ್ಬದಂದು ಅದೇ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ಕೇತನ್ ತಲೆಯಲ್ಲಿ ಬೇರೆ ಪ್ಲಾನ್ ಇದ್ರೂ ಸಿಯಾಗಾಗಿ ಪಾಪ ಪ್ಲಾನ್ ಬದಲಿಸಿದ್ದ. ಅಂದ್ರೆ ಪಾಪ ಕೇತನ್ ಏನ್ ಅನ್ಕೊಂಡಿದ್ರು, ಅವಳ ಬರ್ಡೇಗೆ ಬೇರೆ ಏನೋ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ರು. ಆದ್ರೆ ಸಿಯಾ ಪ್ಲಾನ್ ಇದೇ ಆಗಿತ್ತು. ಅವಳ ಪ್ಲಾನ್ಗೋಸ್ಕರ ಅವರು ಪ್ಲಾನನ್ನು ಚೇಂಜ್ ಮಾಡ್ಕೊಳ್ತಾರೆ. ಕೇತನ್ ಲೋಹಗಡ ಕೋಟೆಗೆ ಕರೆದೊಯ್ದಿದ್ರು. ಅಲ್ಲಿ ಸಾಕಷ್ಟು ಸರ್ಪ್ರೈಸ್ ಕೂಡ ಸಿಯಾಗೋಸ್ಕರ ಕಾದಿತ್ತು. ಆದರೆ ಸಿಯಾ ಪ್ರೇಮಿ ಜೊತೆ ಸೇರ್ಕೊಂಡು ಕೇತನ್ ಅವರನ್ನ ಪ್ರಪಾತಕ್ಕೆ ತಳ್ಳಿ ಇದೊಂದು ಅಪಘಾತ, ಅಂದ್ರೆ ನಾನೇನೂ ಕೂಡ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿ ಅವರು ಮೇಲ್ಗಡೆಯಿಂದ ಕೆಳಗಡೆ ಬಿದ್ರು ಎಂಬುವಂತೆ ಕಥೆಯನ್ನ ಕಟ್ಟಿದ್ಲು. ಆದರೆ ಪೂರ್ವ ಬರ್ತ್ಡೇ ವಿಡಿಯೋ ವೈರಲ್ ಆಯಿತು. ಕೇತನ್ ಸಿಯಾಳನ್ನ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡ್ತಿದ್ರು. ಕೇತನ್ ಹಾಗೆ ಸಿಯಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈಗಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಒಂದು ಕಾರ್ನೊಳಗಡೆ ಕೂತ್ಕೊಂಡು ಕೇತನ್ ಸಿಯಾಳ ಬರ್ತ್ಡೇಗಾಗಿ ಒಂದು ಹೂವನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕಾರಿನ ಸನ್ ರೂಫ್ ಅನ್ನು ಓಪನ್ ಮಾಡ್ತಾರೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹೂಗಳನ್ನ ಇಟ್ಟಿರ್ತಾರೆ. ನಂತರ ಇಬ್ರು ಕೂಡ ಡೇಟ್ಗೆ ಹೋಗಿದ್ದು, ಅಲ್ಲಿ ಒಂದಷ್ಟು ಫೋಟೋ ವಿಡಿಯೋಗಳು, ಹಗ್ ಮಾಡಿದ್ದು, ಮಂಡಿ ಊರಿ ರಿಂಗ್ ಅನ್ನ ಕೊಟ್ಟಿದ್ದು, ಇದೆಲ್ಲದೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈಗ ಪಾಲಕರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಸಿಯಾ ಹಾಗೆ ಕೇತನ್ ಮದುವೆ ಜೈಪುರದಲ್ಲಿ ನಡಿಬೇಕಾಗಿತ್ತು. ಜೈಪುರದಲ್ಲಿ ಅದ್ಧೂರಿಯಾಗಿ ನಡಿಬೇಕಾಗಿತ್ತು. 2 ಕುಟುಂಬಗಳು ಕೂಡ ಮದುವೆಗೆ ಭರ್ಜರಿ ತಯಾರಿಯನ್ನ ನಡೆಸ್ಕೊಂಡಿದ್ವು. ಸಮಾರಂಭಕ್ಕಾಗಿ ಜೈಪುರದಲ್ಲಿ ಐಷಾರಾಮಿ ಅರಮನೆ ಕೂಡ ಬುಕ್ ಆಗಿತ್ತು. ಅತಿಥಿಗಳಿಗಾಗಿ 2 ವಿಮಾನದ ವ್ಯವಸ್ಥೆ ಕೂಡ ನಡೆದಿತ್ತು. ಆದರೆ ಕೇತನ್ನ ಸಾವು ಇಡೀ ಕುಟುಂಬವನ್ನ ತೀವ್ರ ಆಘಾತಕ್ಕೆ ದೂಡಿದೆ. ಮದುವೆ ಮನೆ ಸ್ಮಶಾನದ ಮೌನದಲ್ಲಿದೆ. ಕುಟುಂಬದ ಸದಸ್ಯರು, ಸಂಬಂಧಿಕರು ಮತ್ತು ಆಪ್ತರು ದುಃಖದಲ್ಲಿದ್ದಾರೆ. ಈ ಸಿಯಾ ಈ ಮದುವೆಗೆ ಸಿದ್ಧವಾಗಿಲ್ಲದಿದ್ರೆ, ಅಂದ್ರೆ ಅವಳು ಸಿಯಾ ಈ ಮದುವೆಗೆ ಏನಾದರೂ ಒಪ್ಪಿಗೆ ಇಲ್ಲ, ಆ ಹುಡುಗ ನನಗೆ ಇಷ್ಟ ಇಲ್ಲ ಅಂತ ಅಂದಿದ್ರೆ ಅವಳು ನಿರಾಕರಿಸಬಹುದಾಗಿತ್ತು, ನನಗೆ ಈ ಹುಡುಗ ಬೇಡ ಅಂತ ಹೇಳ್ಬಹುದಾಗಿತ್ತು. ಆದರೆ ನನ್ನ ಮಗನ ಜೀವವನ್ನ ತೆಗೆದಿದ್ದಾಳೆ, ನನ್ನ ಮಗನ ಜೀವ ತೆಗೆಯುವ ಅಗತ್ಯವೇನಿತ್ತು ಅಂತ ಹೇಳ್ಬಿಟ್ಟು ಪಾಲಕರು ಪಾಪ ಗೋಳಾಡ್ತಾ ಇದ್ದಾರೆ. ಈಗೆಲ್ಲ ನೋಡಿ, ಮದುವೆ ಆದಮೇಲೆ
ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಅಥವಾ ಇನ್ಯಾರ ಜೊತೆನೋ ಸೇರಿಕೊಂಡು ಹೆಂಡತಿ ಗಂಡನನ್ನು ಕೊಲೆ ಮಾಡುವಂಥದ್ದನ್ನ ಕೇಳಿದ್ವಿ. ಮದುವೆ ಆಗಿ ಫಸ್ಟ್ ನೈಟಲ್ಲೇ ಕೊಲೆ ಮಾಡುವಂಥದ್ದನ್ನ ಕೇಳಿದ್ವಿ. ನೋಡಿ, ಇದು ಮದುವೆಗೆ ಪಾಪ ಎಲ್ಲ ಸಿದ್ಧತೆಯನ್ನು ತಂದೆ ತಾಯಿಗಳು, ಪೋಷಕರೆಲ್ಲ, ಬಂಧು ಬಾಂಧವರೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅದ್ರ ಮಧ್ಯದಲ್ಲೇ ಪಾಪ ಶಕ್ಕಿಂಗ್ ಅಲ್ಲಿ ಇಲ್ಲಿ ಅಂತ ಹೇಳಿ ಕರ್ಕೊಂಡೋಗಿ ಇದೊಂದು ಅಪಘಾತ, ಅಂದರೆ ಇದೊಂದು ಇನ್ಸಿಡೆನ್ಸ್ ಬೈ ಮಿಸ್ಟೇಕ್ ಆಗಿದೆ ಅಂತ ತೋರ್ಸೋಕೆ ಹೋಗಿದ್ದಾಳೆ. ಬಟ್ ಅದು ಬೆಳಕಿಗೆ ಬಂದಿದೆ. ಇದು 1ನೇ ಬಾರಿ ಅಲ್ಲ, 2ನೇ ಬಾರಿ ಅಲ್ಲ, 3ನೇ ಬಾರಿ ಕೊಲೆ ಮಾಡೋದಕ್ಕೆ ಹೊರಟಿದ್ಲು ಅಂತ ಈಗ ಬೆಳಕಿಗೆ ಬಂದಿದೆ. ಪಾಪ ತಂದೆ ತಾಯಿ ನನ್ನ ಮಗ ಇಷ್ಟ ಇಲ್ಲ ಅಂದಿದ್ರೆ ಬೇಡ ಅಂತ ಹೇಳ್ಬೋದಾಗಿತ್ತು. ಬಟ್ ಈ ರೀತಿಯಾಗಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ತಂದೆ ತಾಯಿಯ ಪ್ರಶ್ನೆ, ಪಾಪ ಗೋಳಾಟ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರೋ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.